ಕಲಬುರಗಿ ನಗರದಲ್ಲಿ ಲೇವಾದೇವಿ ಸಂಸ್ಥೆಯವರು ಮತ್ತು ಅನೇಕ ಸಾಹುಕಾರರು ಮಿತಿ ಮೀರಿ ಬಡ್ಡಿಗೆ ಚಕ್ರ ಬಡ್ಡಿ ವಸೂಲಿ ಮಾಡಿ ರಾಜಾರೋಷವಾಗಿ ಮೆರೆಯುತ್ತಿದ್ದಾರೆ. ಬಡ ಕೂಲಿಕಾರರು ತಮ್ಮ ಸಂಕಷ್ಟದ ಸಮಯದಲ್ಲಿ ಅನಿವಾರ್ಯವಾಗಿ ಹೆಚ್ಚಿನ ಬಡ್ಡಿಯಂತೆ ಸಾಲ ಪಡೆದು ತಾವು ದಿನನಿತ್ಯ ದುಡಿದ ಹಣವನ್ನು ಸಾಲದ ಬಡ್ಡಿಯನ್ನು ಕಟ್ಟಿ ಉಪವಾಸ ವನವಾಸ ಕಳೆಯುತ್ತಿದ್ದಾರೆ. ಇಂಥವರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಮುಕ್ತಂಪುರ ವಾರ್ಡ್ನ ನಿವಾಸಿ ಅಂಬರೀಶ್ ತಂದೆ ಬಸಯ್ಯ 2022 ಮೇ ತಿಂಗಳಲ್ಲಿ ಬಿಲ್ಡಿಂಗ್ನಲ್ಲಿ ಮೇಲಿನ ಬಿದ್ದು ಕಾಲು ಮುರಿದಾಗ ಚಿಕಿತ್ಸೆ ಪಡೆಯಲು ತುರ್ತಾಗಿ ಹಣ ಬೇಕಾದಾಗ ಮುಕ್ತಂಪುರ ಮನೆಯ ಹತ್ತಿರ ಇರುವ ಒಬ್ಬರಲ್ಲಿ ಫೈನಾನ್ಸ್ನಲ್ಲಿ 2,50,000 ರೂಪಾಯಿ ಸಾಲ ಕೇಳಿದಾಗ ನೀವು ಬಂಗಾರ ಅಡವಿದ್ದರೆ ಮಾತ್ರ ಸಾಲ ಕೊಡುವುದಾಗಿ ಹೇಳಿದ್ದರು. ಆಗ ಅಂಬರೀಷನ ಅಕ್ಕ ಚೆನ್ನಮ್ಮ, ಗಂಡ ಕಸ್ತೂರಯ್ಯ ಮತ್ತು ಇನ್ನಿತರರು ಬಂಗಾರ ಅಡವಿಟ್ಟಿದ್ದಾರೆ. 2 ವರ್ಷಗಳಿಂದ ಚೆನ್ನಮ್ಮಳ ಬಂಗಾರವನ್ನು ವಾಪಸ್ಸು ಕೊಡಿ ಎಂದರೂ ಕೂಡ ಬಂಗಾರ ಮರಳಿ ತಿರುಗಿಸಿ ಕೊಡುತ್ತಿಲ್ಲ. ಇದರಿಂದ ಬಡವರಿಗೆ ಬಹಳಷ್ಟು ಸಮಸ್ಯೆ ಆಗುತ್ತಿದೆ. ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಈ ವಿರುದ್ಧ ಏಪ್ರಿಲ್ 29ರಂದು ಸುವರ್ಣ ಫೈನಾನ್ಸ್ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಜ್ಯೋತಿ ಅಂಬರೀಷ್ ಬರಲಿಲ್ಲ, ಅವನು ಹಾಸ್ಪಿಟಲ್ ಏನೂ ಆರಾಮಿಲ್ಲ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇಷ್ಟೇ ಈ ಪತ್ರಿಕಾಗೋಷ್ಠಿ ಉದ್ದೇಶ. ಕಲಬುರಗಿ ಚೆನ್ನಮ್ಮ, ಅಂಬರೀಷ್ ಒಬ್ಬ ಬಂದಿಲ್ಲ, ಅವನಿಗೆ ಆರಾಮಿಲ್ಲ ಅಂತ ಹಾಸ್ಪಿಟಲ್ ಹೋಗಿದ್ದಾನೆ. ಈಗ ಜ್ಯೋತಿ, ಚೆನ್ನಮ್ಮ ಇವರಿದ್ದಾರೆ. ಈಗ ಕಲಬುರಗಿ ನಗರದಲ್ಲಿ ಈ ಬಡ್ಡಿ ಚಕ್ರ ಬಡ್ಡಿ ವ್ಯವಹಾರ ಭಾಳಷ್ಟು ಬಡವರಿಗೆ ಇಂಥ ಒಂದು ಸಂಕಷ್ಟಕ್ಕೆ ತಂದ್ರೆ ಸ್ವಲ್ಪ ಏನೋ ಎಮರ್ಜೆನ್ಸಿದಾಗ ಹೋಗಿ ಬಡವ್ರಿಗೆ ಸಾಲ ತರ್ಲಕ್ಕೆ ಹೋದ್ರಂದ್ರೆ ವಾರಕ್ಕೆ 10 ಬಡ್ಡಿ ಅಂದರೆ 1,000 ರೂಪಾಯಿ ತೊಗೊಂಡ್ರೆ ಅಂದ್ರೆ ವಾರಕ್ಕೆ 100 ರೂಪಾಯಿ ಕಟ್ಟಬೇಕು. ಆ ರೀತಿ ಅದು ಟೈಮ್ ಹಚ್ಚಿ ಕಟ್ಟಬೇಕು. ಮೈಕ್ರೋ ಫೈನಾನ್ಸ್ ಅಂತೂ ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳು ಅವು ವಾರಕ್ಕೊಮ್ಮೆ ಉಸಲಿ ಮತ್ತು ತಿಂಗಳಿಗೊಮ್ಮೆ ಉಸಲಿ ಇರ್ತದೆ. ಅವ್ರನ್ನೂ ಹೆಂಗಿರ್ತದೆ, ಮನೆಗೆ ಯಾರು ಸತ್ತನ್ನು ಅವ್ರಿಗೆ ಸಾಲ ಕಟ್ಟೇಬೇಕು. ಅಂಥ ಒಂದು ಕಠೋರವಾದಂಥ ಉಸಲಿ. ಅವ್ರು 10 ಗಂಟೆಗೆ ಬರ್ತಾರೆ ಅಂದ್ರೆ 10 ಗಂಟೆಗೆ ನಾವು ರೆಡಿನೇ ಇರಬೇಕಲ್ಲ. ಅವರು ಮನೆಗೆ ಯಾರೋ ಏನೋ ಆಗ್ಯದ ಅನಾಹುತ ಆಗ್ಯದ ಅಂದ್ರೆ ಅವ್ರು ಬಾಜು ಮನೆಯವರಿಗೆಲ್ಲ ಜಮಾನತ್ ಹಾಕಿರ್ತಾರೆ, ಅವ್ರ ಹತ್ರ ಉಸಲಿ ಮಾಡ್ತಾರೆ. ಹೀಗಾಗಿ ಭಾಳಷ್ಟು ಮಂದಿ ಇವತ್ತು ಅಲ್ಲಿ ಗುಲ್ಬರ್ಗ ನಗರದಲ್ಲಿ 5 ಬಡ್ಡಿ 10 ಬಡ್ಡಿ ವ್ಯವಹಾರ ಭಾಳ ಜೋರಾಗಿ ನಡೆದದ. ಅದಕ್ಕೆ ಯಾವುದೇ ಒಂದು ಕಡಿವಾಣ ಹಾಕ್ಲಿಕ್ಕಿಲ್ಲ. ಎಷ್ಟೋ ಮಂದಿ ಪೊಲೀಸ್ ಸ್ಟೇಷನ್ ಅದೆಲ್ಲ ಹೋಗ್ತಾರೆ ತಕರಾರಾಗಿ. ಇವತ್ತು ಇಲ್ಲಿ ಏನದ, ಇವರು 4 ವರ್ಷದಿಂದ ಒಬ್ಬರ ಹತ್ತಿರ ಅವ್ರದ್ದು ಬಂಗಾರ ಅಡವಿಟ್ಟು ಸಾಲ ತೊಗೊಂಡಾರೆ. ಯಾರು ಅಂಬರೀಷ್ ಇದ್ರಾಗ ಇದ್ದಾನೆ, ಅವನಿಗೆ ಆರಾಮಿರಲಿಲ್ಲ, ಕಾಲು ಮುರಿದಿತ್ತು ಮ್ಯಾಗಿನ ಬಿದ್ದು. ಆ ಟೈಮ್ನಾಗ ಅವ್ರ ಸೋದರಿ, ತಾಯಿ ಎಲ್ಲರೂ ಸೇರಿ ಒಬ್ಬ ಸಾಹುಕಾರ ಹತ್ತಿರ ಶ್ಯಾಮ್ ಸುಂದರ್ ಅಂಥೇಳಿ ಅವರು ಇದು ಫೈನಾನ್ಸ್ನು ಕೂಡ ನಡೆಸ್ತಾರೆ. ದೊಡ್ಡ ಫೈನಾನ್ಸ್ ಅಂದ್ರೇನು, ಗುಲ್ಬರ್ಗದಲ್ಲಿ ಸುವರ್ಣ ಫೈನಾನ್ಸ್ ಅಂತ ಕೋಟ್ಯಾದಿ ಹಣ ಅವರು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ, ಗಾಡಿ ವೆಹಿಕಲ್ದು ಅದೆಲ್ಲ. ಅವ್ರ ಮನೆ ಎಲ್ಲ ಬಾಜು ಆಗ ಅಕ್ಕಪಕ್ಕ ಇದ್ದಕ್ಕೆ ಇವ್ರು 16 ವರ್ಷ ಅವ್ರು ಕೂಡ ವ್ಯವಹಾರ ಇಟ್ಕೊಂಡ. ಯಾವಾಗೋ ಟೈಮ್ ಬಂದಾಗ 20,000, 30,000, 40,000, 50,000 ತೊಗೊಂಡು ಕೊಡೋದು, ಹೀಗೆಲ್ಲ ವಿಶ್ವಾಸಿಕರೇ. ಹೀಗಾಗಿ ಕಾಲು ಮುರಿದಾಗ ಹೋಗಿ ಕೇಳಿದ್ರೆ ನೀವು ಬಂಗಾರ ಇಟ್ಟು ಕೊಡ್ತೀನಿ ಅಂತ ಹೇಳ್ಯಾನ. ಅದಕ್ಕೆ ಇವರೆಲ್ಲ ಅಕ್ಕ ತಂಗಿಯರು ಸೇರಿ ಒಟ್ಟು 19 ತೊಲಿ ಬಂಗಾರ ಎಡಬಿಟ್ಟು 2.5 ಲಕ್ಷ ರೂಪಾಯಿ ಸಾಲ ಪಡೆದ. 2.5 ಲಕ್ಷ ತೊಗೊಂಡು ಪ್ರತಿ ತಿಂಗಳು ಅದು 1 ಬಡ್ಡಿ ಮಾತಾಡಿ ಸಾಲ ಅದು ಬಡ್ಡಿ ಕಟ್ಕೊಟ್ಟು ಬಂದಾರೆ 2 ವರ್ಷ. 2 ವರ್ಷ ನಂತರ ನಿನ್ನ ದುಡ್ಡು ನೀ ತಗೋ 2.5 ಲಕ್ಷ ನಮ್ಮದು ಬಂಗಾರ ವಾಪಸ್ ಕೊಡು ಅಂತೇಳಿ ಬೆನ್ನಂತಾರೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂಥೇಳಿ ಒಟ್ಟು ಕೊಟ್ಟೇ ಇಲ್ಲ. ಹಲವಾರು ಸಲ ಇವರು ಫೋನ್ ಮಾಡಿದಾಗ ಇವರು ರಿಕಾರ್ಡಿಂಗ್ ಮಾಡ್ಕೊಂಡ್ರಿ ಕೆಲವು. ಮತ್ತು ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಕೊಡ್ಲತ್ತಿಲ್ಲ ಅಂಥೇಳಿ ಇಲ್ಲಿ ಸೂಪರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್, ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ದಾಗೂ ಹೋದ ತಿಂಗಳ ಪಂಚಾಯತಿನೂ ಮಾಡ್ಯಾರ. ನಾವು 19 ತೊಲಿ ಇಲ್ಲ, ಇವ್ರದ್ದು ನನ್ನ ಬಳಿ 11 ತೊಲಿ ಬಂಗಾರ ಅದ ಅಂತ ತಿರುಗಿ ಬಿದ್ದಾನೆ. ಅದು ಏಟದ ತೊಗೊಂಡ್ಬಾ ಅಂತಂದಾಗ ತಂದು ಆ ಸರ್ಕಲ್ ಇನ್ಸ್ಪೆಕ್ಟರ್ ಟೇಬಲ್ ಮ್ಯಾಗೆ ಹಾಕ್ಯಾನ ಬಂಗಾರ. ಎಷ್ಟು ಬಂಗಾರ ಹಾಕ್ಯಾನಂದ್ರೆ ಒಂದು ಚಲೋ ಒಂದು ಅರ್ಧ kg ಮೇಲೆ ಹಾಕಿಬಿಟ್ಟಾರೆ. ಅಷ್ಟು ಬಂಗಾರ ಇದು ಯಾವುದಾದ್ರು ಪುನಃ ಹಿಡಿದು ತೊಗೋರಿ ಅಂತ. ಅವಾಗ ಅವರು ಇಂಥವೆಲ್ಲ ಅದ್ರ ಮ್ಯಾಗ ಬಂಗಾರ ಚೈನ್ ಮ್ಯಾಗ ಇವ್ರ ಹೆಸರುಗಳೆಲ್ಲ ಹಾಕಿ, ಹೆಸರು BK ಹಿಂಗೆ ಇಂಥದ್ದೇನೋ ಹೆಸರು ಹಾಕಿ ಪುನಃ ಹಿಡಿದು ಇದು ಮಾಡ್ತೀವಿ ಅಂದರೆ, ಇಲ್ಲ ಮುಂಜಾನೆ ಅವರಿಗೆ ಕರ್ಸಮ್ ಬಂಗಾರ ಬೇಕನ್ನೋರಿಗೆ ಅದು ಕಾಟ ಮಾಡಿ ಕೊಡ್ತೀವಿ, ನಿಮಗೆ 11 ತೊಲಿನೇ ಅದ ಅಷ್ಟೇ, ಹೆಚ್ಚಿಗಿಲ್ಲ ಅಂತ ತಕರಾರು ಮಾಡ್ಯಾರ. ಆ 11 ತೊಲಿನೇ ಕೊಡ್ರಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಮಾಂತೇಶ್ ಅವರು ಇಲ್ಲೇ ಪಂಚಾಯತಿ ಮಾಡಿಬಿಟ್ಟಾರೆ. ಮರುದಿನ ಮುಂಜಾನೆ ಎದ್ದು 11 ಗಂಟೆಗೆ ಮತ್ತೆ ಫೋನೇ ಬಂದರು ಕಮಿಷನರ್ ಆಫೀಸ್ಗೆ, ಇಲ್ಲಿ ಬರ್ರಿ ಅಂತ.
ಕಮಿಷನರ್ ಆಫೀಸ್ಗೆ ಅಲ್ಲಿ ಯಾಕೆ ಕರೆದ್ರು ಅಂತ ಅವ್ರು ಹೋಗ್ಯಾರ. ಒಗಟಿಗೆ ಅವ್ರಿಗೆ ಒಳಗೆ ಕರೆದು ಅಂಜಿಕೆ ಹಾಕೋದು. ಅಂದ್ರೇನು, ಇಲ್ಲಿ ಬರೀ ಕೂಡ್ರಿ ಒಳಗೆ ತಟ್ಟಿ ಮುಚ್ಚರಿ, ಫೋನ್ಗೇನು ಕಸ್ಕೋರಿ ಎಲ್ಲ ಕಸ್ಕೊಂಡ್ಮ್ಯಾಗ ಏನದ ಅವ್ನಿಗೆ ಏನು ಉಸ್ಲಿ ಏನು ಪ್ರೂಫ್ ಅದ ನಿಮ್ಮಲ್ಲಿ ಉಸ್ಲಿ ಮಾಡ್ಲಿಕ್ಕೆ, ಅವ್ನ ಹೆಸ್ರಿಗೆ ಹೋಗ್ಬಾರ್ದು, ಅವ್ನ ತಂಟಕ್ಕೆ ಹೋಗ್ಬಾರ್ದು ಅಂತ ಅನಿಸಿ ಅಲ್ಲಿಂದು ಕೋರ್ಟಿಗೆ ಹೋಗ್ರಿ ನಿಮ್ಮ ಮ್ಯಾಗ ಒಂದು FR ಆಗ್ಯದ ಅಂಥೇಳಿ ಒಂದು ಚಿಟ್ಟಿ ಬರೆದು ಕೊಡ್ತಾನೆ. ಆ ಚಿಟ್ಟಿ ಯಾರ್ದೋ ಚಿಟ್ಟಿ ಅದ, ಅದು ತೊಗೊಂಡು ಕೋರ್ಟಿಗೆ ಹೋಗ್ಯಾರ ಅವತ್ತೇ. ಅದು ಯಾರ್ದೋ ಒಂದು ಕೇಸ್ ಆಗಿದ್ದು, ಬೇರೆ ಒಂದು ಏನೋ ಡೋರಿ ಆ್ಯಕ್ಟ್ ಕೇಸ್ ಆಗಿದೆ, ಒಂದು ಯಾವುದೋ ಒಂದು ಚಿಟ್ಟಿ, ಅದು ವಕೀಲರ ಬಳಿ ಹೋಗಿ ತೆಗೆದು ನೋಡೋ ಅದು ಫೈಲ್, ಅದು ಯಾವುದೋ ಬೇರೆ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ಚಿಟ್ಟಿ. ಆ ಚಿಟ್ಟಿ ಬರೆದು ಕಳಿಸ್ತಾರೆ. ಆದ್ಮೇಲೆ ಈ ಹೆಣ್ಮಕ್ಳಿಗೆ ಅವ್ರು ಹೋದ್ರೆ ಅಂದ್ರೆ ನಿಮಗೆ ಅರೆಸ್ಟ್ ಮಾಡ್ತೀವಿ, ಅವ್ನ ಹೆಸರಿಗೆ ಹೋಗ್ಬಾರ್ದು, ಅಂತ ತಂಟಕ್ಕೆ ಹೋಗ್ಬಾರ್ದು ಅಂತೇಳಿ ಸಾಕ್ಷಾತ್ ಮಾಡ್ಯಾರ. ಆದರೆ ಇಂಥ ಒಂದು ಅವ್ರು ದೊಡ್ಡ ಕೋಟ್ಯಾಧೀಶ, ಇವು ಬಡವ್ರದ್ದು ಅವ ಬಂಗಾರ ಮುಣಿಸ್ಬೇಕಂತಾನೆ ಅದಕ್ಕೆಲ್ಲ ಪೊಲೀಸರಿಗೆ ಕರೆಸಿ ವಿಚಾರಣೆ ಮಾಡಿನೂ ಕೂಡ ಬಿಡ್ತಾರೆ. ಅದು ಏನದಂತ ನಾನು ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಮಾತೇಶ್ವರಿಗೆ ಮಾತಾಡೋದು ಏನೋದೋ ಗೊತ್ತಿಲ್ಲ, ಇವ್ರ ಬಳಿ ಏನೋ ದಾಖಲೆಗಳಿಲ್ಲ ಅಷ್ಟೇ. ಅವ 11 ತೊಲೆ ಅಂತ ಒಪ್ಪಾನ. ಆ 11 ತೊಲೆ ಒಪ್ಪಿದ್ದು ಕಮಿಷನರ್ ಆಫೀಸ್ಗೆ ಹೋದ್ಮೇಲೆ 8 ತೊಲೆಗೆ ಬಂದ. 8 ತೊಲೆ ಕೊಡ್ತೀನಿ ನೋಡ್ರಿ ಅಷ್ಟೇ ಅಂತ. ಅಂದ್ರೇನು ಹಿಂಗೆ. ಇವತ್ತು ಈ ಚೆನ್ನಮ್ಮ ಅಂತೇಳಿ ಇವರು ರಾಯಚೂರಿಗೆ ಕೊಟ್ಟರು ಮದುವೆ ಮಾಡಿ. ಅದು ಈಗಿಂದೇ 6 ತೊಲೆ ಬಂಗಾರ ಅದ ರೀ. ಗಂಡ ಏನು ಮಾಡ್ಯಾನ, 2 ತಿಂಗಳಿಂದ ಈ ಬಂಗಾರ ತೊಗೊಂಡೇ ಬರ್ಬೇಕು, ಎಷ್ಟು ದಿನ ಹಿಂಗೆ ಬಿಡಿಸ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳ್ತಿ, ಬಂಗಾರ ತೊಗೊಂಡೇ ಬರ್ಬೇಕಂತ ಹೊರೆ ಹಾಕ್ಯ. ಆ ತಾಯಿ ಮಗ ಇಬ್ಬರು ಬಂದು ಇಲ್ಲೇ ಉಳಿದಾರೆ ಗುಲ್ಬರ್ಗದಾಗ. 2 ತಿಂಗಳಾಯ್ತು ತಂದೆ ತಾಯಿ ಬಲ್ಲಿ ಹಾಗ. ಅಂದ್ರೆ ಹಿಂಗೆ ಅಂದ್ರೇನು, ಅವ್ರ ಸಂಸಾರ ಮುರಿಲಿ ಏನಾರ ಮುರಿಲಿ, ಅವ್ರ ವ್ಯವಹಾರ ಮಾತ್ರ ಅವರು ಇಟ್ಕೊಬಾರ್ದು. ಅದಕ್ಕೆ ಒಂದು ಖಾಲಿ ಇದ್ರ ಪೇಜ್ ಮೇಲೆ ಬರೆದು ತೊಗೊಂಡು ಹೋಗ್ಯಾನ್ರಿ. ಈಗ ತಿರೆ ಆಗ್ಯದತ್ರಿ, ತಿರುಗಿ ಬಿಟ್ಟಾನ. ಇಲ್ರಿ ಪೇಪರ್ ಸ್ಟೇಷನ್ ಪೇಪರ್ ಪೊಲೀಸ್ ಸ್ಟೇಷನ್ದಾಗ ಮೊನ್ನೆ ಹೋದ ತಿಂಗಳದಾಗ ಒಂದು ಪೇಪರ್ ಬರ್ಸ್ಕೊಂಡ್ರಂತ ಅವ್ರು ಪೊಲೀಸರು. ಹಿಂಗೆ ಇಡುವಾಗ ಏನೂ ಬರ್ಸ್ಕೊಂಡಿಲ್ಲ ಸರ್. ನಂಬಿಕೆ ವಿಶ್ವಾಸ ರೀ ಸರ್. ಮನಿ ಬಾಜು ಅಂತೇಳಿ ನಿಮಗೆ ಎಷ್ಟು ಬೇಕಾಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಬ್ಯಾಂಕಿಗೆ ಬಂಗಾರ ಒಯ್ದು ಅಡ ಇಡ್ಲಕ್ಕೆ ಹೋದ್ರೆ ಬೇಡ, ನಿಮ್ಗೆ ಎಷ್ಟು ದುಡ್ಡು ಬೇಕು. CCB ಅಂತ ನೋಡ್ರಿ. ಏನಾರ ಇವ್ರಿಗೂ ಗೊತ್ತಿಲ್ಲ ಬರೋರಿ ಬರೀ ಫೋನ್. ಹಾಂ ರೀ, ಅಲ್ಲಿ ಕರ್ಸ್ಯಾರ್ರಿ. ನಿಮ್ಮ ಮ್ಯಾಲೆ FIR ಆಗ್ಯದ ನೋಡ್ರಿ, ನಿಮಗೆ ಒಯ್ತಾರ ನೋಡ್ರಿ ಅಂತ್ರಿ ನನಗೆ ರೀ. ಅವ್ರು ಹೇಳ್ತಾರ ಏನು ಕೇಳಕ್ಕೆ ಹೋಗ್ಬೇಡ್ರಿ ನೀವು ಅಂತಂದ್ರಿ. ಆಯ್ತು ರೀ ಸರ್ ಅಂತೇಳಿ ಬಂದುಬಿಟ್ಟಿವ್ರಿ ನಾವು. ಹ್ಞೂ ರೀ, ಅದು ಚಿಟ್ಟಿನೂ ಅದ ರೀ. ಅದು ನಮ್ದು ಅಲ್ರಿ, ಅದು ಯಾರ್ದೋ ಬ್ಯಾರೆದವ್ರ ಕೇಸಿಂದ ರೀ. ದಿವ್ಯಾ ಅಂತ್ರಿ ಹೊಲ ಮನೆ ಕೇಸಿನವ್ರದ್ರಿ. ಅದು ಬರ್ದು ಕೊಟ್ಟಾರ್ರಿ ನಮಗೆ. ಅವ್ರು ಕರ್ಕೊಂಡು ಹೋಗ್ಯಾರ್ರಿ. ಶ್ಯಾಮ್ ಸುಂದರ್ ಅವ್ರು ಕುಂತಿರ್ರಿ ಅಲ್ಲಿ ಹೋಗತನ ರೀ. ಅವ್ರು ಕರ್ಸ್ಯಾರ್ರಿ ನಮಗೆ. ಬಂಗಾರ ಇವ್ರು ಯಾರಿಗೆ ಇಟ್ಟಾರ ನೋಡ್ರಿ, ಅವ್ರು ಕರ್ಸ್ಯಾರ. ಆಗಿವ್ರಿ. ಅರುಣ್ ಕುಮಾರ್ ಅವ್ರೇ ರೀ ಕರ್ಸ್ ಕೇಸಿಂದ. ಕಮಿಷನರ್ ಅಲ್ಲ, ಕಮಿಷನರ್ ಬಲ್ಲಿ ಹೋಗಿಲ್ರಿ ನಾವು. ಅರುಣ್ ಕುಮಾರ್ ಅಂತ ನೋಡ್ರಿ, ಅವ್ರು ಕರ್ಸ್ಯಾರ್ರಿ ನಮಗೆ. ಹ್ಞೂ ರೀ. ಎಲ್ಲಿ ಅಂತ ಹೋಗ್ಬೇಕ್ರಿ, ಇಲ್ಲಿ 3 ತಿಂಗಳಾಯ್ತು ರೀ. ಇಲ್ಲಿ ಓಡಾಡಿವ್ರಿ, ಈಗ ಅಲ್ಲಿ ಹೋಗಿವ್ರಿ, ಎಲ್ಲ ಕಡೆ ಸಾಕಾಗ್ಯದ್ರಿ.